ಅವ್ರು ದರ್ಶನ್ ಅವರು ಇವಾಗಿಂದ ಅಲ್ಲ, ನಾವೇ ಮಾತಾಡೋದು ಅವಾಗ್ಲೂ. ಸುಮಾರು ಅವರು ಒಂದ್ 20-25 ವರ್ಷದಿಂದ ಇಲ್ಲಿಗೆ ಬರ್ತಾರೆ. ಬಹಳ ಭಕ್ತರು ಇಲ್ಲಿಗೆ. ಅವ್ರ ತಂದೆಯವರು ಕೂಡ ಇದ್ದಾಗ ಬರ್ತಾ ಇದ್ರು. ಅವಾಗ ಈ ಕಡೆ ಯಾವ ಕಡೆ ಬಂದ್ರು ಒಂದು ಪೂಜೆ ಮಾಡಿಸ್ಕೊಂಡು ವಿಶೇಷ ಪೂಜೆ ಸಲ್ಲಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಆರುತಿ ಉಕ್ಕಡಕ್ಕೆ ಹೋಗುವ ದೇವಿ ಮಾರಮ್ಮನ ನೋಡುವ. ಈ ಒಂದು ಕ್ಷೇತ್ರ ಆರ್ತಿಪುರ ದೇವಸ್ಥಾನದ ಕ್ಷೇತ್ರ. ನಾವು ಇಲ್ಲಿ ಆರ್ತಿಪುರ ದೇವಸ್ಥಾನದ ಮುಖ್ಯ ಅರ್ಚಕರು ಮತ್ತು ಜೊತೆಗೆ ನಾವು ದೇವಸ್ಥಾನದ ಸಮಿತಿಯ ಟ್ರಸ್ಟಿ ಅಧ್ಯಕ್ಷರು ಆಗಿದ್ದೀವಿ. ಮತ್ತು ಈ ದೇವಸ್ಥಾನ ಬಹಳ 262 ವರ್ಷ ಆಗಿದೆ ದೇವಸ್ಥಾನ ಸ್ಥಾಪನೆ ಮಾಡಿ. ಹಿಂದೆ ಮಾರಿಗುಡ್ಡೆಯನವರು ವಂಶಸ್ಥರ ಅಂತ ಸಿದ್ದಯ್ಯನವರು ಬೇಟೆಗೆ ಹೋದಾಗ ಕಾವೇರಿ ನದಿಯಿಂದ ಸಿಕ್ತಂತ ದೇವತೆಗಳು ಕಾವೇರಿ ನದಿಯಿಂದ ಸಿಕ್ಕಿ ಬೇಟೆ ಆಡಬೇಕಾದ್ರೆ ಒಂದು ಮರದ ರೂಪದಲ್ಲಿ ಬರ್ತಕ್ಕಂಥ ಮೂರ್ತಿ ಬರ್ತದೆ. ಅವಾಗ ಇದೇನಪ್ಪಾ ಅಂದ್ಬಿಟ್ಟು ನೀರೊಳಗೆ ಕೆಸರು ಮತ್ತೆ ಮೇಲ್ಗಡೆ ಹೋಗಿ ಬೀಸ್ತಾರೆ. ಅಲ್ಲೂ ಕೂಡ ಅದೇ ಬರ್ತದೆ. ಆಗ ಅವ್ರಿಗೆ ಆಶ್ಚರ್ಯ ಆಗುತ್ತಿದೆ, ನಾವು ಕೆಳಗಡೆ ಭಾಗದ ತೇಳ್ಕೊಂಡು ಹೋಗು ಮೇಲ್ಗಡೆ ಬರ್ತಾ ಇದೀವಿ ಅಂದ್ಬಿಟ್ಟು ಇನ್ನೂ ಮೇಲ್ಗಡೆ ಹೋಗಿ ಬೀಸ್ತಾರೆ ಬಲೆನ. ಅಲ್ಲೂ ಕೂಡ ಅದೇ ಮೂರ್ತಿ ಬರ್ತದೆ. ಅವ್ರಿಗೆ ಆಶ್ಚರ್ಯ ಆಗ್ಬಿಟ್ಟು ಎದುರ್ಕೊಂಡು ಓಡೋ ಶುರು ಮಾಡ್ತಾರೆ. ಆಗ ಹಸಿರವಾಣಿ ನುಡೀತದೆ, ನಾನು ಶ್ರೀ ಹಾಲ್ಯದೇವಿ ಮಾತೆ ಶಾಪ ವಿಮೋಚನೆ ಆಗಿ ಶಕ್ತಿ ದೇವತೆಯಾಗಿ ಬಂದಿದ್ದೀನಿ, ನನ್ನ ತಗೊಂಡು ಸ್ಥಾಪನೆ ಮಾಡಿ ಅಂತ ಹೇಳಿದಾಗ, ಈಗ ತಗೊಂಬಂದಿ ಒಂದು ಬೇವಿನ ಮರ ಇರುತ್ತೆ, ಬೇವಿನ ಮರದ ಅಡಿಲಿ ಇಡ್ತಾರೆ. ಆ ಬೇವಿನ ಮರದ ಅಡಿಲಿ ಇಟ್ಟಾಗ ಬೆಳಿಗ್ಗೆ ಬಂದು ನೋಡಿದಾಗ ಅಲ್ಲೊಂದು ಉದ್ಭವ ಮೂರ್ತಿ ಮುಡಿರ್ತದೆ. ಆ ಉದ್ಭವ ಮೂರ್ತಿ ಪಕ್ಕದಲ್ಲಿ ತಂದಂತ ಮೂರ್ತಿನ ಸ್ಥಾಪನೆ ಮಾಡ್ತಾರೆ. ಮಾರಿಗುಡ್ಡ ಏನಾದ್ರು ಅಂತ ದೇವಸ್ಥಾನ ಮಾಡ್ಕೊಂಡು ಬರ್ತಾ ಇದಾರೆ. ಇಲ್ಲಿ ಪೂಜೆ ಮಾಡ್ಸೋದು ಏನಪ್ಪಾ ಅಂತಂದ್ರೆ, ತಡೆ ಹೊಡಿಸೋದು ಏನಪ್ಪಾ ಅಂತಂದ್ರೆ ಉದ್ದೇಶ. ಯಾರಾದ್ರೂ ಏನಾದ್ರು ಮಾಟ ಮಂತ್ರ ಮಾಡಿದ್ರೆ ಅಥವಾ ಯಾರಾದ್ರು ಏನ್ ದಾಟಿದ್ರೆ ನೋಡಿ ದಿಷ್ಟ ದಿವಸಗಳಿದ್ರೆ ಆ ದಿಷ್ಟ ದಿವಸಗಳು ಕಳೆಯೋದಕ್ಕೋಸ್ಕರವಾಗಿ ಇಲ್ಲಿ ಬಂದ ಆ ಹಾಲಿದೇವಿ ಶಾಪ ವಿಮೋಚನೆ ಆಗಿರೋ ದಿವಸದಿಂದ ಅವ್ರ ದರ್ಶನ ಮಾಡಿ ತಡೆನ ಇಲ್ಲಿ ಹೊಡೆಸಿದಾಗ ಅಲ್ಲಿಗೆ ಯಾವುದೇ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ. ಬಹಳ ಜನ ನೋಡಿದ್ವಿ, ಸಾವಿರಾರು ಜನ ಲಕ್ಷಾಂತರ ಜನಗಳು ಬಾಯಲ್ಲಿ ಕೇಳಿದ್ವಿ ನಾವು. ಇಲ್ಲಿ ಬಂದ್ಮೇಲೆ ಅನುಕೂಲ ಆಯ್ತು, ಒಳ್ಳೇದಾಯ್ತು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅದೇ ರೀತಿ ನಡ್ಕೊ ಬರ್ತಾ ಇದೆ. ಇಲ್ಲಿ ದೇವಸ್ಥಾನದಲ್ಲಿ ಯಾರ ಮೇಲೆ ದೇವ್ ಬಂದು ಹೇಳೋದೇ ಆಗಲಿ, ಯಾವ್ದು ಶಾಸ್ತ್ರ ಹೇಳೋದೇ ಆಗ್ಲಿ, ಇದು ಯಾವುದೂ ಇಲ್ಲ. ಬರ್ತಕ್ಕಂಥ ಭಕ್ತರಿಗೆಲ್ಲರೂ ಕೂಡ ಭಕ್ತಿಪೂರ್ವಕ ಪೂಜೆ ಪುಸ್ತಕ ಮಾಡ್ಕೊಂಡು ಹೋಗೋದು ಅಂತಕ್ಕಂತೆ. ಬೇರೆ ವಿಶೇಷವಾಗಿ ಯಾವುದೇ ಪೂಜೆ ಪುಸ್ತಕ ಏನಿಲ್ಲ. ಎಲ್ಲಾರು ಕೂಡ ಒಂದೇ ಪೂಜೆ, ಒಂದೇ ಇದು. ತಡೆ ಹೊಡಿ ಕಟ್ಟೆ ಹೊಡಿಯೋದು ಯಾಕೆಂದ್ರೆ ಕೊಳದಲ್ಲಿ ಕಲ್ಯಾಣಿಯಿಂದ ಎಲ್ಲೆಡಿ ಕೊಟ್ಟು ಬಿಡು ತೋರಿಸ್ತಾರೆ. ಆ ಬಿಡು ತೋರಿಸೋದು ಯಾಕೆ ಅಂತಂದ್ರೆ, ನಾವ್ ಯಾರಿಗಾದ್ರು ಕೋಪದಲ್ಲಿ ಮಾತಾಡಿದ್ರೆ ಆ ದೋಷ ನಿವಾರಣೆ ಆಗೋದಕ್ಕೆ ಬಿಡ್ತು ಅಂತ ಎಲ್ಲ ತಿಂದು ದೋಷ ನಿವಾರಣೆ ಆಗುತ್ತೆ. ತಡೆ ಹೊಡಿಯೋದು ಯಾಕಪ್ಪ ಅಂತಂದ್ರೆ, ಏನು ದಾಟ್ಬಿಟ್ಟಿದ್ವಿ, ನಮ್ಗೆ ಯಾರೋ ಏನೋ ಮಾಡ್ಬಿಟ್ಟಾರಪ್ಪ ಹೀಗೆ ನಮ್ಮ ಮನ್ಸಲ್ಲಿ ಇರ್ತವಲ್ಲ, ಅದೆಲ್ಲವೂ ಕೂಡ ತಡೆ ಹೊಡಿಯೋ ದಿವಸದಿಂದ ಆ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ಇಲ್ಲಿ ಬರ್ತಕ್ಕಂಥ ಭಕ್ತರು ಎಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ತಡೆ ಬರ್ಸೋದು, ಪೂಜೆ ಮಾಡಿಸೋದು ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಕೂಡ ಒಳ್ಳೇದಾಗ್ತಾ ಇದೆ. ನಾವು ಕಂಡಾಗ ಪ್ರತಿಯೊಬ್ಬರು ತಿಳಿಸ್ತಾ ಇದ್ದಾರೆ. ಅಮಾವಾಸ್ಯೆನಲ್ಲಿ ಬೆಳಿಗ್ಗೆ ನಂದ 4 ಗಂಟೆಗೆ ಪೂಜೆ ಆಗುತ್ತೆ ಬೆಳಗ್ಗೆ. ಇನ್ನು ಮಂಗಳವಾರ, ಗುರುವಾರ, ಶುಕ್ರವಾರ, ಭಾನುವಾರ ವಿಶೇಷವಾಗಿ ಪೂಜೆ ಇದ್ದೇ ಇರುತ್ತೆ. ಬೇಕಾದಷ್ಟು ಜನ ಒಳ್ಳೇದಾಗಿದೆ, ಬೇಕಾದಷ್ಟು ಜನ ಇದಾಗಿದೆ. ಲೇಟ್ ಆದ್ರೂ ಮಕ್ಳು ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಇಲ್ಲಿ ಬಂದು ಅಮ್ಮನಿಗೆ ಪೂಜೆ ಮಾಡಿಸ್ಕೊಂಡು ಅರ್ಕೆ ಹೊಸ್ಕೊಂಡು ಹೋಗ್ತಾರೆ. ಆಮೇಲೆ ಅರ್ಕೆ ತೀರ್ಸೋದಕ್ಕೆ ಕೆಲವರು ಅಡಿಗೆ ಮಾಡಿ ಚೆಂದ ಊಟ ಹಾಕ್ಬಿಟ್ಟು ಹೋಗ್ತಾರೆ. ಹಾಗವ್ರು ಮಾಡ್ತಾರೆ. ಕೆಲವರು ಅವ್ರ ಇಷ್ಟಾರ್ಥವಾಗಿ ಅವ್ರ ಮನ್ಸಿಗೆ ಏನ್ ಬಂದಾಗ ಮಾಡ್ಕೋಬಹುದು. ಇಲ್ಲ ಅದಕ್ಕೆ ಕೊಡಿ ಇದ್ ಕೊಡಿ, ಹಂಗಾಗುತ್ತೆ ಹಿಂಗಾಗುತ್ತೆ ಒಳ್ಳೇದಾಗುತ್ತೆ ಯಾರು ಹೇಳೋದಿಲ್ಲ, ಏನಿಲ್ಲ. ತಾಯಿಗೆ ತಾವೇ ಮನಸ್ಸಾಗಿ ಪ್ರಾರ್ಥನೆ ಮಾಡ್ಕೋಬೇಕು. ಒಳ್ಳೇದಾದ್ಮೇಲೆ ಬಂದು ಅರ್ಕೆ ತೀರಿಸ್ತಾರೆ. ಅವರಾಗಿದ್ದು ಅವ್ರ ನೆಂಟರನ್ನ ಕರ್ಕೊಂಡ್ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೋಬಹುದು ಪದ್ಧತಿ ಇದೆ ಬೇಕಾದಷ್ಟು. ಅವ್ರ ದರ್ಶನ್ ಅವರು ಇವಾಗಿಂದ ಅಲ್ಲ, ನಾವೇ ಮಾತಾಡೋದು ಅವಾಗ್ಲೂ. ಸುಮಾರು ಅವರು ಒಂದ್ 20-25 ವರ್ಷದಿಂದ ಇಲ್ಲಿಗೆ ಬರ್ತಾರೆ. ಬಹಳ ಭಕ್ತರು ಇಲ್ಲಿಗೆ. ಅವ್ರ ತಂದೆಯವರು ಕೂಡ ಇದ್ದಾಗ ಬರ್ತಾ ಇದ್ರು. ಅವಾಗ ಈ ಕಡೆ ಯಾವ ಕಡೆ ಬಂದ್ರು ಒಂದು ಪೂಜೆ ಮಾಡಿಸ್ಕೊಂಡು ವಿಶೇಷ ಪೂಜೆ ಸಲ್ಲಿಸ್ಬಿಟ್ಟು ಹೋಗ್ತಾ ಇರ್ತಾರೆ. 25 ವರ್ಷನೂ ಬರ್ತಾ ಇರ್ತಾರೆ. ಅವ್ರು ಮೊದಲಿಂದ ಬರ್ತಾ ಇದಾರೆ. ಅವ್ರು ಮೊದಲಿಂದ ಅವ್ರ ತಾಯೆಲ್ಲ ಬಂದು ಅವರು ಕೂಡ ಎಷ್ಟೋ ಸಾರಿ ಬಂದು ಇಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿಸಿ ಒಂದು ಊಟ ಎಲ್ಲ ಇಡಿಸಿ ಮಾಡಿಸಿದಾರೆ. ಅವಾಗ್ಲೂ ಈ ಸರಿ ಇದ್ದಕ್ಕಿದ್ದಂಗೆ ಬಂದಿದ್ರು. ಬರ್ಬೇಕಾದ್ರೆ ಪೂಜೆ ಮಾಡಿಸ್ಕೊಂಡು ನಾವೇ ಪೂಜೆ ಮಾಡಿಸೆಲ್ಲ ಇದ್ ಮಾಡ್ತಿದ್ವಿ. ಅಲ್ಲ, ಕೆಲವು ಟೈಮ್ ತಿಳಿಸ್ತಾರೆ, ಕೆಲವು ಟೈಮ್ ಹಾಗೆ ಇದ್ದಕ್ಕಿದ್ದಂಗೆ ಬಂದ್ಬಿಡ್ತಾರೆ. ಅವ್ರ ಒಂದು ಪ್ರೀತಿಯ ರಾಮ್ ಫಿಲಂ ಇಲ್ಲೇ ಮುಹೂರ್ತ ಮಾಡಿ ತೆಗ್ದವ್ರು. ಆ ಫಿಲಂ ತೆಗದ್ಮೇಲೆ ಅವ್ರಿಗೆಲ್ಲ ತುಂಬಾ ಅನುಕೂಲ ಆಯ್ತು. ಅದರಿಂದ ಒಂದು ಒಳ್ಳೆ ಇದೆಲ್ಲ ಅವಾಗಿಂದ ನಂಬಿಕೆ ಇಟ್ಕೊಂಡ್ ಬರ್ತಾ ಇರ್ತಾರೆ. ನಮ್ಮ ಪ್ರೀತಿಯ ರಾಮು ಅಂದ್ಬಿಟ್ಟು ಇಲ್ಲೇ ಮುಹೂರ್ತ ಮಾಡಿ ಪೂಜೆ ಮಾಡೋದು. ಅವ್ರು ಆ ಫಿಲಂ ಮುಹೂರ್ತ ಮಾಡಿದಾಗ ಅವ್ರನ್ನ ಯಾರು ಮಾತಾಡ್ಸಿರೋ ಯಾಕೆ ಜನಪರಿಚಯನೇ ಇರಲಿಲ್ಲ. ಅವ್ರಿಗೆ ಒಂದು ಕುಡುಂಬ ಪಾತ್ರ ಮಾಡೋ ಒಂದು ಕಟಿಂಗ್ ಎಲ್ಲ ಇಲ್ಲೇ ಮಾಡಿಸ್ಕೊಂಡು ತಂದು ಮುಹೂರ್ತ ಪೂಜೆ ಮಾಡಿಸಿದ್ರು. ಮಾಡಿಸಿದ್ಮೇಲೆ ಅಲ್ಲಿ ಮೀಸಿ ಚೆನ್ನಾಗಿ ಇಂಪ್ರೂವ್ ಆದ್ರು, ಚೆನ್ನಾಗಿ ಅವಾಗ ಬರ್ತಾ ಇರ್ತಾರೆ. ಹೌದು, ಜೀವ ಶ್ರೀನಿವಾಸ ಅವ್ರು ಬರ್ತಾ ಇದ್ರು. ನಾವು ಕೂಡ ಅವ್ರಿಗೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಟ್ಟಿದ್ದೀವಿ. ಬಹಳ ವರ್ಷ ಅರ್ಕೆ ಮಾಡ್ಕೊಂಡು ಅವ್ರವ್ರು ಸೇರುದು. ನಾವ್ ಯಾವ್ದೇ ಅರ್ಕೆ ಮಾಡ್ಕೊಂಡಿದ್ವಿ ಏನು ನಾವ್ ಯಾವ್ದು ಕೇಳೋ ಅಷ್ಟಿಲ್ಲ. ಅದು ಅವ್ರ ಮನಸ್ಸಿಗೆ ವಿಶ್ವಾಸವಾಗಿ ಅರ್ಕೆ ಮಾಡ್ಕೊಂಡು ಹೋಗ್ತಿದ್ದೀವಿ. ನಾವು ಮುಂಚೆ ಸೈಕಲ್ ಮೇಲೆ ಬರ್ತಾ ಇದ್ದೆ, ಆಮೇಲೆ ಬೈಕ್ ಒಳಗೆ ಬಂದೆ, ಆಮೇಲೆ ಕಾರ್ ಒಳಗೆ ಬರ್ತಾ ಇದ್ದೀನಿ. ಭಾಳ ಏನು ಐತೆ ಅದು ಅನ್ಕೊಂಡೆ ನಾವು ಬರ್ತಾ ಇದ್ದೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ. ಪ್ರತಿ ಭಾನುವಾರ ಇಲ್ಲಿ ದರ್ಶನ ಮಾಡಿಕೊಂಡೆ ಬೇರೆ ಕೆಲಸ.
ಒಂದು 40 ವರ್ಷದಿಂದ ಬರ್ತಾ ಇದ್ದೀವಿ. ಮಹಿಮೆ ಏನಿಲ್ಲ, ಪೂಜೆ ಮಾಡಿಸೋದು, ತಡೆ ಹೊಡ್ಸೋದು, ಕಟ್ಟೆ ಹೊಡ್ಸೋದು, ಮೊಟ್ಟೆ ಹೊಡ್ಸೋದು, ನಿಮ್ಗೆ ಏನು ಕಷ್ಟ ಅದೇ ನಿಮ್ಗೆ ಏನಿದೆ ಅಂತ ಎಲ್ಲ ನೆನ್ಕೊಳ್ಳೋದು. ಮದುವೆನೋ ಕಾರ್ಯ ಕಟ್ಟೋ ಇಲ್ಲ ದುಡ್ಡು ಕಾಸು ಕೊಡೋರು ಎಲ್ಲ ನೆನ್ಕೊಂಡ್ರೆ ಅದನ್ನೆಲ್ಲ ನಮ್ಮಮ್ಮ ಪರಿಹಾರ ಮಾಡ್ತಾಳೆ. ಅವಾಗೆಲ್ಲ ಒಳ್ಳೇದ್ಮೇಲೆ ನೀವು ಬಂದು ಹರ್ಕೈತೀರಿ ಸರ್. ಏನಿದ್ರು ಒಳ್ಳೇದಿಲ್ಲ, ಯಾರು ಏನೇ ಮಾಡಿದ್ರು ಮಾಟ್ಲ ಯಾವುದೂ ಇಲ್ಲ, ಎಲ್ಲ ಒಳ್ಳೇದು. ಅಮಾವಾಸ್ಯೆ ಆದ್ರೂ ತುಂಬ ರಸೋಪ. ಹಾಂ, ಅಮಾವಾಸ್ಯೆಯಲ್ಲಿ ನಾವು 2 ಗಂಟೆಗೆ ರೆಡಿ ಮಾಡ್ತೀವಿ. 7 ಗಂಟೆಗೆ ಮಧ್ಯರಾತ್ರಿ 2 ಗಂಟೆಗಾದರೆ ರಾತ್ರಿ 11 ಗಂಟೆಗೆ ಗಂಟೆವೆ. ಶುಕ್ರವಾರ, ಮಂಗಳವಾರ, ಭಾನುವಾರ, ಗುರುವಾರ ಪ್ರತಿ ಪೂಜೆ 5 ಗಂಟೆಗೆ ಶುರುವಾದರೆ ಸಾಯಂಕಾಲ 7:30 8 ಗಂಟೆಗೆ ಲಾಸ್ಟು. ಇದು ಬಿಡು ದಿವಸ ಅಮಾವಾಸ್ಯೆ ಹುಣ್ಣಿಮೆ ರಾತ್ರಿ 2 ಗಂಟೆಗಾದರೆ ಸಾಯಂಕಾಲ 11 ಗಂಟೆ ರಾತ್ರಿ ಗಂಟೆ ನಡೀತೇನೆ. ಇಲ್ಲ ಮದುವೆನೋ ಅದು ಆಗೈತೆ, ಮಕ್ಕಳಾಗ್ತಾರೆ ಅದು ಆಗೈತೆ, ಈ ಮದುವೆಗೆ ಕಿತ್ತೋಗಿರ್ತಾರಲ್ಲ ಅದು ಆಗಿರ್ತದೆ. ನಿಜ, ನಾವೇ ಕಣ್ಣ ನೋಡಿ ಎಲ್ಲ ಒಳ್ಳೇದಾಗಿ ನಾವೇ ಹೇಳಿದ್ದೀವಿ. ಅವರು ಗಂಡ ಬೂಟಿದ್ರಲ್ಲ ಅವರು ಸರಿಯಾಗವ್ರೆ, ಮಕ್ಳಿಲ್ವಲ್ಲ ಅವ್ರಿಗೆ ಮಕ್ಕಳಾಗೈತೆ. ನಮ್ಮ ಸಂಬಂಧಲ್ಲೇ ಹಾಂ ಏನು ತೊಂದರೆ ಎಲ್ಲ ಒಳ್ಳೇದು. ಅಮ್ಮನ ತಗೊಂಡವ್ರಿಗೆ ಯಾರಿಗೂ ಇದ್ದಿಲ್ಲ, ಎಲ್ಲರಿಗೂ ಒಳ್ಳೇದೈತೆ.